ಫಿಸಿಕಲಿ ಸ್ಟ್ರೆಸ್ ಆಗಿದೆ ಅಂತಂದರೆ ಪ್ರಪಂಚಕ್ಕೆ ಕಾಣುತ್ತೆ. ಟಯರ್ಡ್ ಫೇಸ್, ಲಾಂಗ್ ಡೇ, ಒಂದು ಸ್ವಲ್ಪ ರೆಸ್ಟ್ ತೊಗೊಂಡ್ರೆ ಸಾಕು, ವಿಲ್ ಬೌನ್ಸ್ ಬ್ಯಾಕ್. ಆದರೆ ಮೆಂಟಲ್ ಸ್ಟ್ರೆಸ್ ಯಾರಿಗೂ ಕಾಣಿಸೋದಿಲ್ಲ. ಈ ಮೆಂಟಲ್ ಸ್ಟ್ರೆಸ್ ಅನ್ನೋದು ನಮ್ಮ ಸ್ಮೈಲ್ ಅಥವಾ ಐ ಆಮ್ ಫೈನ್ ಅನ್ನೋದರ ಹಿಂದೆ, ಅಥವಾ ಪ್ರತಿದಿನ ನಾವು ಸ್ಟ್ರೆಂತಿಂದ ಮುಂದೆ ಸಾಗಿಸ್ತಾ ಹೋಗಬೇಕು ಅಂದ್ಕೊತೀವಲ್ಲ, ಅಲ್ಲಿ ಎಲ್ಲೋ ಒಂದು ಕಡೆ ಬಚ್ಚಿಟ್ಕೊಂಡ್ಬಿಟ್ಟಿರುತ್ತೆ. ಈ ಥರ ಸ್ಟ್ರೆಸ್ಫುಲ್ ಇದ್ದಾಗ ಇಟ್ಸ್ ಓಕೆ ಟು ಟೇಕ್ ಅ ಬ್ರೇಕ್. ಬಿಕಾಸ್ ಮೆಂಟಲ್ ಹೆಲ್ತ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಗೊತ್ತೇ ಇರಲ್ಲ ನಮಗೆ, ನಮ್ಮೊಳಗಡೆನೆ ಅದು ನಮ್ಮನ್ನೇ ಕೊಲ್ತಾ ಬರುತ್ತೆ. ವೆಲ್ಕಮ್ ಟು ಡೇ 25 ಆಫ್ ಮೈ 75 ಡೇಸ್ ಸೆಲ್ಫ್ ಚಾಲೆಂಜ್. ಈ ಬ್ಯಾಂಗಲ್ ಸೆಟ್ನ ನಾನು ಫ್ಲಿಪ್ಕಾರ್ಟಿಂದ ತರಿಸ್ಕೊಂಡಿದ್ದೆ. ಚಿಕ್ಕದಾಗೆ ತೊಗೊಳ್ಳೋ ಬದಲು ಒಂದು ಕಂಪ್ಲೀಟ್ ಸೆಟ್ ತೊಗೊಂಡು ಮನೇಲಿ ಇಟ್ಕೊಂಡಿದ್ರೆ ಬೆಟರ್ ಅಂತ ಅನಿಸ್ತು. ಇದು ವೆಲ್ವೆಟ್ ಮೆಟೀರಿಯಲ್ ಫಿನಿಶ್ ಇರುತ್ತಲ್ಲ, ಆ ಥರ ಇದೆ. ಇದರ ಲಿಂಕ್ ನಾನು ಅಫಿಲಿಯೇಟ್ ಮಾಡ್ತೀನಿ, ಬೇಕು ಅಂದರೆ ಚೆಕ್ಔಟ್ ಮಾಡ್ಬೋದು. ಪ್ರೀವಿಯಸ್ ಡೇನೇ ಟ್ರಿಪ್ ಮುಗಿಸ್ಕೊಂಡು ಬಂದು ನಿದ್ದೆ ಸಾಕಾಗಲೇ ಇಲ್ಲ. ಸೊ ಬೆಳಗ್ಗೆ ಎದ್ದು ಯಾವುದೇ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಆಗಲೇ ಇಲ್ಲ. ಹೋಟೆಲಲ್ಲೇ ಇಡ್ಲಿ ತಿಂದ್ಕೊಂಡು, ಕಾಫಿ ಕೂಡ ಕುಡ್ಕೊಂಡು, ಕೆಲಸಕ್ಕೆ ಹೋಗಿ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದು ಕೂಡ ನಾನೊಂದು ನ್ಯಾಪ್ ತೊಗೊಂಡೆ. ಬಿಕಾಸ್ ಕೆಲಸದಲ್ಲಿ ತುಂಬಾ ಸ್ಟ್ರೆಸ್ಫುಲ್ ಇತ್ತು. ಆ್ಯನ್ಯುವಲ್ ಡೇ ಹತ್ತಿರದಲ್ಲೇ ಇರೋದ್ರಿಂದ ಆ್ಯನ್ಯುವಲ್ ಡೇ ಕೆಲಸ, ಅಕಾಡೆಮಿಕ್ಸ್ ರಿಲೇಟೆಡ್ ಕೆಲಸ ಆ್ಯಂಡ್ ಸಾಕಷ್ಟು ಕೆಲಸ ಇತ್ತು. ವೆರಿ ವೆರಿ ಸ್ಟ್ರೆಸ್ಫುಲ್. ಆಲ್ಮೋಸ್ಟ್ 1/3 ಆಫ್ ಆ ಜರ್ನಿನ ಮುಗಿಸ್ಕೊಂಡಿದ್ದೀನಿ. ಅಂದರೆ 25 ಡೇಸ್ ಮುಗಿದಿದೆ. ರಿಫ್ಲೆಕ್ಟ್ ಮಾಡಿದಾಗ ಎಸ್ ಐ ಆಮ್ ಆನ್ ರೈಟ್ ಟ್ರ್ಯಾಕ್ ಅಂತ ಅನಿಸ್ತು. ಈ ಒಂದು ವಾರ ಮಾತ್ರನೇ ಇಟ್ ವೆಂಟ್ ಆಫ್ ಟ್ರ್ಯಾಕ್. ಟ್ರಿಪ್ಪಿಂದ ಅಂತೂ ಖಂಡಿತವಾಗ್ಲೂ ಅಲ್ಲ, ಬಟ್ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಜಾಸ್ತಿ ಇದೆ ಅಂತ ಅನಿಸ್ತಾ ಇದೆ. ಸ್ಯಾಟರ್ಡೆ ಸಂಡೇ ನಾವು ಮನೇಲಿ ಇರಲಿಲ್ಲ. ಸೊ ಯಾವುದೇ ಪ್ರೀ ಪ್ಲ್ಯಾನಿಂಗ್ ಆಗಿರಲಿಲ್ಲ. ಮೀಲ್ ಪ್ಲ್ಯಾನಿಂಗ್ ಕೂಡ ಮಾಡ್ಕೊಂಡಿರಲಿಲ್ಲ. ತರಕಾರಿ ಕೂಡ ಇರಲಿಲ್ಲ. ಸೊ ರೆಸ್ಕ್ಯೂ ಡಿಶ್ ಅಂತ ನಾನು ಪಲಾವ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಅದರ ಜೊತೆಗೆ ನನಗೆ ಅಂತ ಆ್ಯಸ್ ಯೂಶ್ವಲ್ ಗಂಜಿನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇದು ಡೇ 26 ಆಫ್ ಮೈ 75 ಡೇಸ್ ಸೆಲ್ಫ್ ಚಾಲೆಂಜ್. ಸ್ಯಾಟರ್ಡೆ ಸಂಡೇಸ್ ಅಂದರೆ ನನಗೆ ಮೋಸ್ಟ್ಲಿ ಅದು ಪ್ಲ್ಯಾನಿಂಗ್ ಡೇಸ್. ಇದನ್ನು ನಾನು ಮಿಸ್ ಮಾಡ್ಕೊಂಬಿಟ್ರೆ ಇದೇ ಥರ ವೀಕೆಲ್ಲ ನನಗೆ ಅಪ್ಸೈಡ್ ಡೌನ್ ಆಗಿಬಿಡುತ್ತೆ. ಬಟ್ಟೆಗಳು ಐರನ್ ಆಗಿರಲಿಲ್ಲ, ತುಂಬಾ ಪ್ಲ್ಯಾನಿಂಗ್ಸ್ ಯಾವುದೂ ಮಾಡ್ಕೊಂಡಿರಲಿಲ್ಲ. ಸೊ ಈ ವೀಕೆಲ್ಲ ವೆರಿ ಅನ್ಪ್ಲ್ಯಾನ್ಡ್, ಇಂಬ್ಯಾಲೆನ್ಸ್ಡ್, ಸ್ಟ್ರೆಸ್ಫುಲ್ ಅಂತ ಅನಿಸಿತ್ತು. ಜೊತೆಗೆ ಕೆಲಸ ಬೇರೆ ಬಂದರೆ ಎಲ್ಲ ಒಂದೇ ಸರಿ ಬರುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಆಗಿತ್ತು. ಆ್ಯಸ್ ಯೂಶ್ವಲ್ ಸ್ಕೂಲ್ಗೆ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ರೆಸ್ಟ್ ತೊಗೊಳ್ಳೋಣ ಅನ್ನೋಷ್ಟೊತ್ತಿಗೆ ಆಗಲೇ ಇಲ್ಲ. ಮನೆ ಕೆಲಸ ಇತ್ತು, ತುಂಬ ದಿನಗಳಾಗಿತ್ತು, ಮನೆ ಕ್ಲೀನಿಂಗ್ ಆಗಿರಲಿಲ್ಲ. ಸೊ ಬೇಗ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡೆ. ಡಿನ್ನರ್ ಪ್ರಿಪರೇಷನ್ಸ್ಗಂತೂ ನನಗೊಂದು ಸ್ವಲ್ಪನೂ ಪೇಷನ್ಸ್ ಇರಲಿಲ್ಲ. ಅಮ್ಮ ಚಿಕನ್ ಸಾಂಬಾರು ಅಥವಾ ಫ್ರೈ ಕೊಟ್ಟು ಕಳಿಸಿದ್ರು. ಅದಕ್ಕೆ ನಾವು ರೆಡಿಮೇಡ್ ಪರೋಟ ಇರುತ್ತಲ್ಲ, ಅದನ್ನು ತರಿಸ್ಕೊಂಡು ಡಿನ್ನರ್ನ ಮುಗಿಸ್ಕೊಂಡ್ವಿ. ಇದಾಗಿತ್ತು ಡೇ 26 ಆಫ್ ಮೈ ಚಾಲೆಂಜ್. ಗೋಲ್ಸ್ ಮೇಲೆ ಯಾವುದನ್ನು ಫೋಕಸ್ ಮಾಡೋದಕ್ಕೆ ಆಗಲಿಲ್ಲ. ಹೆಲ್ದಿ ಮೀಲ್ಸ್ ಆಗಲಿ, ಬುಕ್ ಆಗಲಿ, ಎಕ್ಸಸೈಸ್ ಆಗಲಿ ಏನೂ ಆಗಲಿಲ್ಲ. ಬಟ್ ಇಟ್ಸ್ ಕಂಪ್ಲೀಟ್ಲಿ ಫೈನ್. ಐಲ್ ಗೆಟ್ ಬ್ಯಾಕ್ ಟು ಟ್ರ್ಯಾಕ್. ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಇನ್ನೊಂದು ಮಿನಿ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್.